ओम विकार शब्दान्येति चेन्न प्राचुर्यात् ओम न च पृथक् कल्पना युक्ता स्वरूपे च युज्यते प्रचुर प्रकाशो रवेति वत्. ಈ ವಿಕಾರ ಶಬ್ದಾನ್ಯೇತಿ ಚೇನ್ನ ಪ್ರಾಚುರ್ಯಾತ್ ಅನ್ನುವ ಸೂತ್ರ 1ನೇ ಅಧ್ಯಾಯದ 1ನೇ ಪಾದದ 13ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೀವಿ. ರಾಮಾನುಜರ ಮತದ ವಿಮರ್ಶೆಯನ್ನು ನೋಡಿದ್ದೀವಿ. ಅದ್ವೈತದ ಅಭಿಪ್ರಾಯವನ್ನು ನಾವು ಖಂಡನೆ ಮಾಡುವ ಅಗತ್ಯವಿಲ್ಲ. ಅದನ್ನು ಸೂತ್ರಕಾರರು ತಾವಾಗಿಯೇ ಪೂರ್ವಪಕ್ಷವನ್ನಾಗಿಟ್ಟುಕೊಂಡು ಸಿದ್ಧಾಂತವನ್ನು ಹೇಳುವ ಮೂಲಕ ಅದನ್ನು ನಿರಾಕರಿಸಿಯೇ ಬಿಟ್ಟಿದ್ದಾರೆ. ಸಾಕ್ಷಾತ್ ಭಾಷ್ಯಕಾರರೇ ನಿರಾಕರಣೆ ಮಾಡಿರುವಾಗ ಅದನ್ನು ಪ್ರತ್ಯೇಕವಾಗಿ ನಿರಾಕರಣೆ ಮಾಡಬೇಕಾಗಿಲ್ಲ ಅಂತ ಇಷ್ಟು ಬಂತು ಈ ಹಿಂದೆ. ನನು ಆನಂದಾದಿ ಸ್ವರೂಪಸ್ಯ ಬ್ರಹ್ಮಣಃ ಕಥಂ ಪ್ರಚುರಾನಂದತ್ವಾದಿಕಂ ಘೃತಪ್ರಚುರ ಓದನ ಇತ್ಯಾದಿ ಭೇದೇ ಏವ ಪ್ರಯೋಗಾತ್ ಇತ್ಯತಃ. ಈ ವಾಕ್ಯ ಇವತ್ತಾಗಬೇಕು. ಇಲ್ಲಿ ಈ ಪ್ರಶ್ನವನ್ನು ಶಿಷ್ಯರು ಮಾಡ್ತಿದ್ದಾರೆ ಅಂತ ತಿಳ್ಕೋಬಹುದು, ಅಥವಾ ಮಧ್ಯಸ್ಥರು ಮಾಡ್ತಾರೆ ಅಂತ ತಿಳ್ಕೋಬಹುದು, ಅಥವಾ ವಾದಿಗಳು ಪ್ರತಿವಾದಿಗಳಾದರೂ ಈ ಜಿಜ್ಞಾಸೆ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಬ್ರಹ್ಮನನ್ನ ಆನಂದ ಸ್ವರೂಪ ಅಂತ ನೀವು ಅಂತೀರಿ, ಮತ್ತೆ ಹಾಗಿದ್ದಾಗ ಅವನು ಆನಂದ ಪ್ರಚುರ ಅನ್ನುವುದು ಹೇಗೆ ಅಂತ ಈಗ ನಿಮ್ಮನ್ನು ಕುರಿತು ನಮ್ಮ ಪ್ರಶ್ನೆ. ಏಕೆಂದರೆ ಈ ಘೃತಪ್ರಚುರ ಓದನ ಅಂತ ಒಂದು ಪ್ರಯೋಗ ಕಂಡಿದೆ. ಅನ್ನ ತುಪ್ಪದಿಂದ ಕೂಡಿದೆ, ತುಪ್ಪಮಯವಾಗಿದೆ, ಅಥವಾ ತುಪ್ಪದಿಂದಲೇ ಬೇಯಿಸಲ್ಪಟ್ಟಿದೆ, ಹೀಗೇನೋ ಒಂದು ಅರ್ಥ ಅದಕ್ಕೆ. ಈ ಘೀ ರೈಸ್ ಅಂತ ಮಾಡ್ತಾರಲ್ಲ, ತುಪ್ಪದ ಅನ್ನ ಅಂತ, ಆ ಥರದ್ದಿದೆ. ಇಲ್ಲಿ ಘೃತ ಪ್ರಚುರ ಓದನ ಅಂತ ಹೀಗೆ ಹೇಳಬೇಕಾದ್ರೆ ಘೃತ ಅನ್ನೋದು ಬೇರೆ ಇರಬೇಕು, ಓದನ ಅಂತ ಅನ್ನೋದು ಬೇರೆ ಇರಬೇಕು. ಎರಡು ಬೇರೆ ಬೇರೆ ಪದಾರ್ಥಗಳು. ಹಾಗಿರುವಾಗ ಓದನ ಅನ್ನೋ ಒಂದು ವಿಶೇಷಕ್ಕೆ ಘೃತಪ್ರಚುರ ಅನ್ನೋ ವಿಶೇಷಣವನ್ನು ನಾವು ಕೊಡಬಹುದು. ಮೂಲತಃ ತುಪ್ಪಕ್ಕೂ ಅನ್ನಕ್ಕೂ ಭೇದ ಇರುವುದರಿಂದ, ಅವೆರಡು ಪ್ರತ್ಯೇಕ ಪದಾರ್ಥಗಳಾದ್ರಿಂದ ಅಲ್ಲಿ ಅದು ನಡೆದಿತ್ತು. ಆದರೆ ಆನಂದಮಯ ವಿಷ್ಣು ಅಥವಾ ಆನಂದಮಯಂ ಬ್ರಹ್ಮ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಯಾಕಂದ್ರೆ ಬ್ರಹ್ಮ ವಿಷ್ಣು ಇವನೇ ಆನಂದ ಸ್ವರೂಪನಾಗಿದ್ದಾನೆ. ಅವನೇ ಆನಂದ ಸ್ವರೂಪನಾಗಿರುವುದರಿಂದ ಮಯ ಅಂತ ಅವನನ್ನು ಹೇಗೆ ಹೇಳ್ತೀರಿ? ಮಯ ಅನ್ನೋ ಶಬ್ದಕ್ಕೆ ಪ್ರಚುರ ಅಂತ ಅರ್ಥ ಇಟ್ಕೊಂಡಾದರೂ ಕೂಡ ನಿಮ್ಮ ದೃಷ್ಟಿಯಿಂದ ಅದು ಹೊಂದುವುದು ಹೇಗೆ? ಪ್ರಾಚುರ್ಯ ಬರಬೇಕಾದ್ರೆ ಅಲ್ಲಿ ಭೇದ ಇರಬೇಕಲ್ಲ. ತುಪ್ಪ ಮತ್ತು ಎಣ್ಣೆಗಳ ನಡುವೆ ಭೇದ ಇದ್ದಂತೆ ಆನಂದ ಮತ್ತು ಬ್ರಹ್ಮಗಳ ನಡುವೆ ಭೇದ ಇರಬೇಕಾಗ್ತದಲ್ಲ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನಕ್ಕೆ ಸ್ವರೂಪೇಚ ಯುಜ್ಯತೆ ಪ್ರಚುರ ಪ್ರಕಾಶೋ ರವಿರಿತಿವತ್ ಅನ್ನುವ ಮಾತು ಉತ್ತರ ಕೊಟ್ಟಿದೆ. ಸ್ವರೂಪೇಚ ಯುಜ್ಯತೆ, ಈ ಮಯಟ್ ಅನ್ನುವ ಪ್ರತ್ಯಯವನ್ನು ಸ್ವರೂಪ ಎಂಬ ಅರ್ಥದಲ್ಲಿ ಕೂಡ ನಾವು ಪ್ರಯೋಗ ಮಾಡ್ಬೋದು. ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ ಅಂತ ಹೀಗೆ ಬಂದಿದೆ. ಅಲ್ಲಿ ತಾದಾತ್ಮ್ಯ ಅಂದರೆ ಪ್ರಾಚುರ್ಯ ಅಂತಲೇ ಅರ್ಥ, ಬೇರೆ ಏನಲ್ಲ. ಹೀಗೆ ಆನಂದಮಯ ವಿಷ್ಣು ಅಥವಾ ಆನಂದಮಯಂ ಬ್ರಹ್ಮ ಅಂತ ಹೇಳಿದರೆ ಆನಂದ ಸ್ವರೂಪವಾದ್ದು ಬ್ರಹ್ಮ ಅಂತಲೇ ಅದಕ್ಕರ್ಥ. ಹಾಗಾಗಿ ಒಟ್ಟಾರೆ ಎಷ್ಟರ್ಥ ಆಗ್ತದಂದರೆ ಆನಂದಮಯ ವಿಷ್ಣು ಅಂತ ಹೇಳಿದಾಗ ಪ್ರಚುರಾನಂದ, ಬಹಳ ಆನಂದವುಳ್ಳವನು. ಸಮಸ್ತ ಸಾಧಕರು, ಕ್ಷರಪುರುಷರು, ಅಕ್ಷರ ಪುರುಷರು ಆದ ಲಕ್ಷ್ಮೀದೇವಿ ಇವರೆಲ್ಲರನ್ನೂ ಮೀರಿಸಿದ ಆನಂದವುಳ್ಳವನು, ಪ್ರಚುರಾನಂದವುಳ್ಳವನು ಅಂತ ಒಂದರ್ಥ. ಮತ್ತೆ ಅದಕ್ಕೆ ಆನಂದ ಸ್ವರೂಪ ಅಂತ ಇನ್ನೊಂದರ್ಥ. ಅವನ ಆನಂದಕ್ಕೂ ಅವನಿಗೂ ಸವಿಶೇಷ ಭೇದವೇ ಇದೆ ಅಂತ ಮತ್ತೊಂದರ್ಥ. ಹೀಗೆ ಎರಡು ಅರ್ಥಗಳು ಕೂಡ ಸಿಗ್ತವೆ ನಮಗೆ. ಯಥಾ ಪ್ರಕಾಶ ಸ್ವರೂಪೇಪಿ ರವಿಬಿಂಬೆ ವಿಶೇಷೇಣ ಪ್ರಚುರ ಪ್ರಕಾಶೋ ರವಿರಿತಿ ವ್ಯಪದೇಶ ತಥಾ ಆನಂದಾದೇರಪಿ ಹರವು ವಿಶೇಷೇಣ ತದ್ವ್ಯಪದೇಶ ಯುಜ್ಯತೆ ಇತ್ಯರ್ಥ. ಪ್ರಕಾಶ ಸ್ವರೂಪನೇ ಈ ಸೂರ್ಯ. ಆದರೂ ಕೂಡ ಆ ಸೂರ್ಯನಿಗೂ ಪ್ರಕಾಶಕ್ಕೂ ಒಂದು ಸವಿಶೇಷ ಇದೆ, ಒಂದು ವಿಶೇಷ ಇದೆ. ಆ ವಿಶೇಷದಿಂದ ಕೂಡಿದ ಅಭೇದವಿದೆ, ಸವಿಶೇಷ ಅಭೇದ ಇದೆ. ಆದ್ದರಿಂದ ಅವನನ್ನೇ ಪ್ರಚುರ ಪ್ರಕಾಶ ಅಂತ ಹೇಳುವಂತೆ ಹೀಗೆ ವ್ಯಪದೇಶದ ವ್ಯವಹಾರ ಇದೆ. ಅದರಂತೆ ಆನಂದ ಸ್ವರೂಪನೇ ಬ್ರಹ್ಮ, ಆದರೆ ಅವನನ್ನು ಕೂಡ ಅವನ ಆನಂದಕ್ಕೂ ಅವನಿಗೂ ವಿಶೇಷಣ ಅಂತ ಒಂದಿರುವುದರಿಂದ ಅವನನ್ನ ಆನಂದ ಮಯ ಅಂತ ಉಪನಿಷತ್ತು ಹೇಳಿದೆ. ಅದಕ್ಕೆ ಪ್ರಚುರಾನಂದ ಅಂತ ಮುಂದಿನವರು ಅರ್ಥ ಬರೆದಿದ್ದಾರೆ. ಇದು ನಮಗೆ ಉಪನಿಷತ್ತಿನಲ್ಲೇ ಕಂಡು ಬರ್ತದೆ. ಆನಂದೋ ಬ್ರಹ್ಮೇತಿ ವಿವೇಜಾನಾತ್, ಆನಂದವನ್ನೇ ಬ್ರಹ್ಮ ಅಂತ ಹೇಳಿದ ಅಂತ. ಇಲ್ಲಿ ಆನಂದಕ್ಕೂ ಬ್ರಹ್ಮನಿಗೂ ಅಭೇದವೇ ಕಾಣಿಸ್ತಾ ಇದೆ. ಆನಂದಂ ಬ್ರಹ್ಮಣೋ ವಿದ್ವಾನ್
ನಬಿಭೇತಿ ಕುತಶ್ಚನೇತಿ ಅಂತ ಇನ್ನೊಂದು ಕಡೆ ಬಂದಿದೆ. ಬ್ರಹ್ಮನಿಗೆ ಆನಂದವನ್ನು ತಿಳ್ಕೊಂಡವನು ಯಾವುದಕ್ಕೂ, ಯಾವ ವ್ಯಕ್ತಿಗೂ, ಯಾವ ವಸ್ತುವಿಗೂ ಹೆದರೋದಿಲ್ಲ ಅಂತ ಅದು ಇನ್ನೊಂದು ಕಡೆ ಬಂದಿರುವಂಥ ಮಾತು. ಹೀಗೆ ಬ್ರಹ್ಮ ಆನಂದ ಸ್ವರೂಪನೂ ಹೌದು, ಆನಂದವು ಆತನಲ್ಲಿ ಇರುವುದೂ ಹೌದು. ವಿಶೇಷ ಎಂಬ ಶಕ್ತಿಯ ಬಲದಿಂದ ಇದೆಲ್ಲವೂ ಕೂಡ ನಡೀತದೆ ಅಂತ ಅದರ ತಾತ್ಪರ್ಯ. ಗುಣಕ್ರಿಯಾದಯೋ ವಿಷ್ಣು ಸ್ವರೂಪಂ ನಾನ್ಯದಿಶ್ಯತೆ ಅಂತಿದು ಈ ಭಾವದೀಪ ಟಿಪ್ಪಣಿ ರಾಘವೇಂದ್ರ ಸ್ವಾಮಿಗಳು ಅದರ 432ನೇ ಪುಟದಲ್ಲಿ ಭಗವಂತನ ಗುಣ ಭಗವಂತ, ಭಗವಂತನ ಕ್ರಿಯೆ ಭಗವಂತ, ಹೀಗೆ ಭಗವಂತನಲ್ಲಿರುವ ಎಲ್ಲ ಧರ್ಮಗಳು ಕೂಡ ಆತನಿಂದ ಅಭಿನ್ನ, ಆತನ ಸ್ವರೂಪದಿಂದ ಅದು ಅಭಿನ್ನವೇ ಆಗಿದೆ. ಆದರೂ ಕೂಡ ಅದು ಸವಿಶೇಷ ಭೇದ ಇದೆ ಅಂತ ಹೀಗೆ ಪ್ರತಿಪಾದನೆ ಮಾಡಿದ್ದಾರೆ. ಅದರೊಂದಿಗೆ ಈ ಸೂತ್ರಕ್ಕೆ ಸಂಬಂಧಪಟ್ಟ ತತ್ವಪ್ರಕಾಶಕವಾದ ಭಾಗ ಸಮಾಪ್ತವಾಗಿದೆ.